ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಟೈಗರ್ ಪ್ರಭಾಕರ್ 80 ಮತ್ತು 90ರ ದಶಕದಲ್ಲಿ ವಿಲನ್ ಹಾಗೂ ನಾಯಕ ನಟನಾಗಿ ಗುರುತಿಸಿಕೊಂಡು ಮುನ್ನೆಲೆಗೆ ಬಂದ ಕಷ್ಟಜೀವಿ, ಹಾಗೆ ಖಡಕ್ ವ್ಯಕ್ತಿ. ತಮ್ಮ ಕಟ್ಟುಮಸ್ತಾದ ದೇಹದಿಂದಲೇ ಪ್ರೇಕ್ಷಕರನ್ನ ಆಕರ್ಷಿಸಿದ 6 ಅಡಿ ಕಟೌಟ್, ನೋಟದಲ್ಲಿ ತೀಕ್ಷ್ಣತೆ, ನಟನೆಯಲ್ಲಿ ಸಿಡಿಲಬ್ಬರ, ಗಡಸು ಧ್ವನಿಯಿಂದಲೇ ಖ್ಯಾತಿ ಗಳಿಸಿದವರು, ಖಳನಾಯಕನಿಂದ ನಾಯಕನಾಗಿ ಬಡ್ತಿ ಪಡೆದವರು. ಟೈಗರ್ ಪ್ರಭಾಕರ್ ನಟನಾಗಿ ಮಾತ್ರವಲ್ಲ, ನಿರ್ದೇಶಕನಾಗಿಯೂ ತಮ್ಮ ಛಾಪು ಮೂಡಿಸಿದ್ದಾರೆ. ಟೈಗರ್ ಪ್ರಭಾಕರ್ ಅವರ ಪೂರ್ಣ ಹೆಸರು ಪ್ರಭಾಕರ್ ಕೃಷ್ಣನ್. ಚಿತ್ರರಂಗದಲ್ಲಿ ಅವರ ಸಾಹಸ ಮತ್ತು ಗತ್ತನ್ನ ನೋಡಿ ಅಭಿಮಾನಿಗಳು ಹಾಗೂ ಚಿತ್ರರಂಗದವರು ಪ್ರೀತಿಯಿಂದ ಟೈಗರ್ ಪ್ರಭಾಕರ್ ಎಂದು ಕರೆಯುತ್ತಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ್ರು. ಹಾಗಾಗಿ ಇತರೆ ಭಾಷೆಗಳಲ್ಲಿ ಅವರನ್ನು ಕನ್ನಡದ ಪ್ರಭಾಕರ್ ಎಂದೇ ಗುರುತಿಸಲಾಗ್ತಾ ಇತ್ತು. ಚಿತ್ರರಂಗದ ಆಪ್ತರು ಮತ್ತು ಸಹೋದ್ಯೋಗಿಗಳು ಅವರನ್ನ ಪ್ರೀತಿಯಿಂದ ಶಾರ್ಟ್ ಗನ್ ಎಂದು ಕರೆಯುತ್ತಿದ್ದರು. ಇಂಥ ನಟನ ಖಾಸಗಿ ಬದುಕು ನಿಜಕ್ಕೂ ದುರಂತವೇ ಅನ್ನಬಹುದು. ಮದುವೆ ಆಗಿದ್ದು 4, ಇನ್ನು ಸಂಬಂಧಗಳಿಗೆ ಲೆಕ್ಕವೇ ಇಲ್ಲ. ಪರದೆಯಲ್ಲಿ ಮಿಂಚಿದ ನಟ ತಮ್ಮ ಕೊನೆಯ ದಿನಗಳನ್ನ ಅಷ್ಟೇ ನೋವಿನಿಂದ ಕಳೆದ್ರು. ಕುಡಿತದ ಚಟಕ್ಕೆ ದಾಸರಾಗಿದ್ದ ಪ್ರಭಾಕರ್ ಯಾವುದಕ್ಕೂ ಕ್ಯಾರೆ ಅಂದವರಲ್ಲ. ಆದರೆ ಇವರಿಂದ ನೋವನ್ನ ಅನುಭವಿಸಿದವರು ಮಾತ್ರ ಹಲವಾರು ಮಂದಿ. ಅಂಥವರಲ್ಲಿ ಒಬ್ಬರೆಂದರೆ ಇವರ 3ನೇ ಪತ್ನಿಯಾಗಿದ್ದ ನಟಿ ಅಂಜು, ಅಲಿಯಾಸ್ ಬೇಬಿ ಅಂಜು. ನಿಜಕ್ಕೂ ಈಕೆಯ ಬದುಕು ಬೀದಿಗೆ ಬಂದದ್ದು ಇದೇ ಪ್ರಭಾಕರ್ ಅವರಿಂದಲೇ ಅನ್ನೋದು ಆಕೆಯೇ ಒಪ್ಪಿಕೊಳ್ಳುವ ನೋವಿನ ಮಾತು. ಬನ್ನಿ, ಹಾಗಿದ್ರೆ ಆಕೆಯ ಬದುಕಿನಲ್ಲಾದ ದುರಂತ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅನ್ನ ಚಪಲ ಚನ್ನಿಗರಾಯ ಎಂದೇ ಗಾಂಧಿನಗರ ಮಂದಿ ಮಾತನಾಡ್ಕೊಳ್ತಾ ಇದ್ರು. ಅಂದಿನ ಗಾಂಧಿನಗರದಲ್ಲಿ ದಿನಕ್ಕೊಂದು ಕಥೆಗಳು ಹುಟ್ಕೊಳ್ತಾ ಇದ್ವು. ಆದರೆ ಇಡೀ ಚಿತ್ರರಂಗವನ್ನೇ ಅಚ್ಚರಿಗೆ ನೂಕಿದ ಹಾಗೂ ವಿವಾದ ಸೃಷ್ಟಿಸಿದ ಸಂಗತಿ ಅಂದ್ರೆ, ತಮಗಿಂತಲೂ 31 ವರ್ಷ ಕಿರಿಯವಳಾದ ಮಗಳ ಸಮಾನಳಾದ ಅಂದಿನ ಟಾಪ್ ನಟಿ ಬೇಬಿ ಅಂಜು ಅವರನ್ನ ವಿವಾಹವಾಗಿತ್ತು. ಆದರೆ ಆಕೆ ಮತ್ತು ಪ್ರಭಾಕರ್ ಅವರ ಸಂಬಂಧ ಮುರಿದು ಬಿದ್ದದ್ದು ಕೇವಲ 3 ವರ್ಷಕ್ಕೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಬಂಗಲೆ, ಐಷಾರಾಮಿ ಜೀವನವಿದ್ದರೂ ನಟಿ ಅಂಜು ಅವರು ರಾತ್ರೋರಾತ್ರಿ ಬರಿಗೈಯಲ್ಲಿ ಆ ಮನೆಯಿಂದ ಓಡಿ ಬಂದಿದ್ರು. ಈ ಬಗ್ಗೆ ಅವರು ಇಂದಿಗೂ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಪ್ರಭಾಕರ್ ಅವರ ಹಿಂಸೆ ಸಹಿಸಲಾರದೆ ಮನೆಯಿಂದ ಓಡಿ ಬಂದೆ ಅಂತಾರೆ ಅಂಜು. ಇನ್ನು ಅಂಜು ಅವರು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸಿದ್ರೆ, ಬೇಬಿ ಅಂಜು ಅವರ ವೈಯಕ್ತಿಕ ಜೀವನ ಸಾಕಷ್ಟು ಏರಿಳಿತಗಳು, ಸವಾಲುಗಳು ಮತ್ತು ನೋವಿನಿಂದ ಕೂಡಿತ್ತು. ಹುಟ್ಟಿ ಬೆಳೆದದ್ದು ಚೆನ್ನೈನಲ್ಲಿ. ತಂದೆ ರಾಜ ಮುಸ್ಲಿಂ ಸಮುದಾಯದವರಾಗಿದ್ರೆ, ತಾಯಿ ರತ್ನ ಹಿಂದೂ ಧರ್ಮದವರು. ಬಾಲನಟಿಯಾಗಿ ನಂತರ ನಾಯಕಿಯಾಗಿ ಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿ ಸ್ಟಾರ್ ನಟರ ಜೊತೆ ನಾಯಕಿಯಾಗಿ ನಂತರ ಪೋಷಕ ಪಾತ್ರಗಳಲ್ಲಿ ಮಿಂಚಿದವರು. ಅದರಲ್ಲೂ ಮಲಯಾಳಂ ಚಿತ್ರರಂಗ ಅಂಜು ಅವರಿಗೆ ಅತ್ಯಂತ ಯಶಸ್ಸು ಮತ್ತು ಪ್ರಶಂಸೆ ತಂದುಕೊಡ್ತು. 1988ರಲ್ಲಿ ತೆರೆಕಂಡ ರುಕ್ಮಿಣಿ ಸಿನಿಮಾ, ಇನ್ನು 1990ರಲ್ಲಿ ಬಿಡುಗಡೆಯಾದ ತಳವಾರಂ ಸಿನಿಮಾ, ಹಾಗೆ 1994ರಲ್ಲಿ ಬಂದ ಮಿನ್ನಾರಂ ಸಿನಿಮಾಗಳು ಈ ನಟಿಯ ಬದುಕನ್ನೇ ಬದಲಿಸಿದ್ವು. ಅಲ್ಲದೆ ಕಿಳಕ್ಕನ್ ಪಾತ್ರೋಸ್, ಕೊಟ್ಟಾಯಂ ಕುಂಜಚ್ಚನ್ ಮತ್ತು ಈನಂ ತೆಡಾತ್ ಕಟ್ಟ ಪೂವ ಎಂಬ ಸಿನಿಮಾಗಳ ಸಕ್ಸಸ್ ಅಂಜು ಅವರಿಗೆ ಮತ್ತಷ್ಟು ಖ್ಯಾತಿ ತಂದುಕೊಟ್ವು. ಇನ್ನು ತಮಿಳು ಚಿತ್ರರಂಗದಲ್ಲೂ ಹಲವಾರು ಯಶಸ್ವಿ ಚಿತ್ರಗಳನ್ನ ನೀಡಿದ್ದಾರೆ. ಕನ್ನಡ ಮತ್ತು ತೆಲುಗು ಸಿನಿಮಾ ರಂಗದಲ್ಲೂ ಅತ್ಯದ್ಭುತ ಪಾತ್ರಗಳನ್ನ ನಿರ್ವಹಿಸಿ ಚಿರಪರಿಚಿತರಾಗಿದ್ದಾರೆ. ಸಿನಿಮಾಗಳ ನಂತರ ಕಿರುತೆರೆಯಲ್ಲಿ ತಮಿಳು ಮತ್ತು ಮಲಯಾಳಂನ ಅತ್ಯಂತ ಜನಪ್ರಿಯ ನಟಿಯಾಗಿ ಗುರುತಿಸಿಕೊಂಡ್ರು.
ಸನ್ ಟಿವಿಯ ಪ್ರಸಿದ್ಧ ಧಾರಾವಾಹಿಗಳಾದ ಚಿಟ್ಟಿ ಮತ್ತು ಕೃಷ್ಣದಾಸಿ ಮೂಲಕ ಮನೆ ಮಾತಾದ್ರು. ಇಂಥ ಅಮೋಘ ನಟಿ ತನ್ನ ಬದುಕನ್ನ ದುರಂತವಾಗಿಸಿಕೊಂಡಿದ್ದು ಟೈಗರ್ ಪ್ರಭಾಕರ್ ಅವರನ್ನ ಮದುವೆ ಆಗುವ ನಿರ್ಧಾರ ಮಾಡಿದ ನಂತರವೇ. ಕೇವಲ ಔಟ್ಲುಕ್ ನೋಡಿ, ಆ ನಟನ ಖ್ಯಾತಿಯನ್ನ ನೋಡಿ ಬೋಲ್ಡ್ ಆದ ಅಂಜು ಎಲ್ಲರ ಮಾತನ್ನ ತಿರಸ್ಕರಿಸಿ ಪ್ರಭಾಕರ್ ಅವರ ಕೈ ಹಿಡಿದ್ರು. ನಟಿ ಅಂಜು ಆಗಿನ್ನು ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರುತ್ತಿದ್ದ ಕಾಲ. ಆಕೆಗಿನ್ನು 17ರ ಪ್ರಾಯ. ರೂಪಸಿಯ ಮೈಕಟ್ಟು, ಮುದ್ದಾದ ಮುಖ, ಈ ಚಲುವೆಯ ಮೇಲೆ ವಕ್ರ ಕಣ್ಣು ಬೀರಿದ್ರು ಟೈಗರ್. ಆ ಸಮಯದಲ್ಲಿ ಟೈಗರ್ ಪ್ರಭಾಕರ್ ಅವರು ಚಿತ್ರರಂಗದ ದೊಡ್ಡ ಸ್ಟಾರ್ ನಟ. ಅದಾಗ್ಲೇ ಮೇರಿ ಮತ್ತು ನಟಿ ಜಯಮಾಲಾ ಅವರನ್ನ ವಿವಾಹವಾಗಿ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ರು. ಅಂಜು ಅವರ ಸೌಂದರ್ಯಕ್ಕೆ ಮಾರು ಹೋದ ಪ್ರಭಾಕರ್ ಆಕೆಯನ್ನ ಪುಸಲಾಯಿಸಿ ಮದುವೆಯಾಗಲು ನಿರ್ಧರಿಸಿದ್ರು. ವಯಸ್ಸಿನ ಭಾರೀ ಅಂತರ ಮತ್ತು ಪ್ರಭಾಕರ್ ಅವರ ಪಾಸ್ಟ್ ಲೈಫ್ ಸ್ಟೋರಿ ನೋಡಿ ಅಂಜು ಅವರ ಕುಟುಂಬ ಈ ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಪ್ರಭಾಕರ್ ಅವರ ಪ್ರಭಾವ, ಅವರ ನಯವಾದ ಮಾತುಗಳು ಜೊತೆಗೆ ಅಂದಿನ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಿಗೆ ಸಿಲುಕಿ ಅಂಜು ಅವರು ಪ್ರಭಾಕರ್ ಅವರನ್ನ ಮದುವೆಯಾದ್ರು. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ ಬಿಸಿ ಬಿಸಿ ಗಾಸಿಪ್ಗಳು, ಊಹಾಪೋಹಗಳು ರಾರಾಜಿಸಿದ್ವು. ಹೊರಗಿನ ಜಗತ್ತಿಗೆ ಅಂಜು ಅವರು ಟೈಗರ್ ಪತ್ನಿಯಾಗಿ ಅರಮನೆಯಂತಹ ಮನೆಯಲ್ಲಿ ರಾಜಕುಮಾರಿಯಂತೆ ಬದುಕ್ತಾ ಇದ್ದಾರೆ ಎಂದು ಭಾವಿಸಿದ್ರು. ಆದರೆ ಆ ನಂಬಿಕೆ ಹೆಚ್ಚು ದಿನ ಉಳಿಯಲಿಲ್ಲ. ಕೆಲವು ದಿನಗಳಲ್ಲಿ ನಾನೆಂಥ ತಪ್ಪು ಮಾಡಿಬಿಟ್ಟೆ ಎಂಬ ಸತ್ಯದ ಅರಿವಾಗ ತೊಡಗಿತು ಅಂಜು ಅವರಿಗೆ. ಆಕೆಗೆ ನೀಡ್ತಾ ಇದ್ದ ಹಿಂಸೆ ಅಷ್ಟಿಷ್ಟಲ್ಲ. ಸಂದರ್ಶನವೊಂದರಲ್ಲಿ ಅಂಜು ಅವರೇ ಆ ಬಗ್ಗೆ ಸತ್ಯ ಬಿಚ್ಚಿಟ್ಟಿದ್ದಾರೆ. ಟೈಗರ್ ಅವರು ಅದೆಷ್ಟು ಹಿಂಸೆ ನೀಡ್ತಿದ್ರೆಂದ್ರೆ ಆಕೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರು. ಆಕೆಯ ಸ್ವಾತಂತ್ರ್ಯ ಹರಣ ಮಾಡಿದ್ರು. ಸಿನಿಮಾಗಳಲ್ಲಿ ನಟಿಸದಂತೆ ನಿರ್ಬಂಧ ಹೇರಿದ್ರು. ಹೊರಗಡೆ ಹೋಗುವಂತಿರಲಿಲ್ಲ. ಕನಿಷ್ಠ ಪಕ್ಷ ಬೇರೆಯವರೊಂದಿಗೆ ಮುಕ್ತವಾಗಿ ಮಾತನಾಡಲು ಅವಕಾಶವಿರಲಿಲ್ವಂತೆ. ಇಂಥ ಟೈಗರ್ನ ಸೈಕೋ ವರ್ತನೆಗೆ ಬೇಸತ್ತು ಹೋಗಿದ್ರು ಅಂಜು. ಪ್ರಭಾಕರ್ ಅವರ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಆಕೆಯ ಮೇಲಿದ್ದ ಸಂಶಯದ ಭೂತ ಅಂಜು ಅವರನ್ನ ದಿನೇ ದಿನೇ ಕುಗ್ಗಿಸ್ತಾ ಇತ್ತು. ಕಾರು, ಬಂಗಲೆ, ಐಷಾರಾಮಿ ಬದುಕು, ಆಳು ಕಾಳು ಎಲ್ಲರೂ ಇದ್ರು. ಆದ್ರೆ ಆಕೆಗೆ ಬೇಕಾದ ನೆಮ್ಮದಿಯೇ ಇರಲಿಲ್ಲ. ಆದ್ರೆ ಅದು ಅಲ್ಲಿ ಮಾಯವಾಗ್ಬಿಟ್ಟಿತ್ತು. ಅನುಮಾನದ ಪಂಜರದಲ್ಲಿ ಬಂದಿಯಾಗಿದ್ಲು ಅಂಜು. ದಿನ ಕಳೆದಂತೆ ಮನೆಯ ಒಳಗಿನ ವಾತಾವರಣ ತೀರಾ ಹದಗೆಡ್ತಾ ಹೋಯಿತು. ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದ ಅಂಜು ಅವರಿಗೆ ಇಲ್ಲಿಯೇ ಇದ್ದರೆ ನನ್ನ ಜೀವನ ಮತ್ತು ಭವಿಷ್ಯ ಎರಡೂ ನಾಶವಾಗುತ್ತದೆ ಎಂಬ ಸತ್ಯದ ಅರಿವಾಯಿತು. ಒಂದೇ ಒಂದು ಕ್ಷಣ ನಿರ್ಧಾರ ಮಾಡಿಬಿಡ್ತಾರೆ. ಸಾಕು, ಈ ಬದುಕು ಇಲ್ಲೇ ಇದ್ದರೆ ನನ್ನಂತೆ ನನ್ನ ಮಗನು ಮಾನಸಿಕವಾಗಿಬಿಡ್ತಾನೆ. ಆತನ ಬದುಕೆ ಮುಖ್ಯ ಎಂದವಳೆ ರಾತ್ರೋರಾತ್ರಿ ಉಟ್ಟ ಬಟ್ಟೆಯಲ್ಲೇ ಮಗುವನ್ನ ಎತ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಆ ಕತ್ತಲೆಯ ವೇಳೆ ಸಣ್ಣಗೆ ಬೆಳಗುತ್ತಿದ್ದ ಬೆಳಕಿನಲ್ಲಿ ಏಕಾಂಗಿಯಾಗಿ ನಡೆದು ಬಿಡ್ತಾರೆ ಅಂಜು. ಆಕೆಯ ಕೈಯಲ್ಲಿದ್ದಿದ್ದು ಕೇವಲ ಉಟ್ಟ ಬಟ್ಟೆ, ಜೊತೆಗೆ ಪ್ರಭಾಕರ್ ಕೊಟ್ಟಿದ್ದ ಮಗು ಮಾತ್ರ. ಒಂದು ಬಿಡಿಗಾಸು ಕೂಡ ಇರಲಿಲ್ಲ. ಆ ಮಗುವೆ ಅರ್ಜುನ್ ಪ್ರಭಾಕರ್. ಯಾವಾಗ ಅಂಜು ಮನೆ ಬಿಟ್ಟು ಹೋದ್ರೋ ಕೆಲಸವಿಲ್ಲದ ಗಾಂಧಿನಗರದ ಕೆಲವು ಮಂದಿ ಆಕೆಯ ಬಗ್ಗೆ ಇಲ್ಲಸಲ್ಲದ ಮಾತನಾಡಿದ್ರು. ಅವಳು ಆಸ್ತಿಗಾಗಿ ಮದುವೆ ಆಗಿದ್ಲು, ಈಗ ಹಣ ತೆಗೆದುಕೊಂಡು ಓಡಿ ಹೋದ್ಲು ಎಂಬ ಅವಮಾನವನ್ನ ಎದುರಿಸಬೇಕಾಯಿತು. ಆದರೆ ಮುಂದೆ ಅವರ ಕೈ ಹಿಡಿದದ್ದು ಅದೇ ನಟನೆ. ತಮ್ಮ ಸ್ವಂತ ಬಲದಿಂದ ಮತ್ತೆ ಶೂನ್ಯದಿಂದ ಬದುಕು ಕಟ್ಕೊಂಡ್ರು. ಟಿವಿ ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಾ ತಮ್ಮ ಮಗನನ್ನ ಒಂಟಿ ಪೋಷಕಿಯಾಗಿ ಬೆಳೆಸಿ ನಿಲ್ಲಿಸಿದ್ರು. ಮಗ ಅರ್ಜುನ್ ಪ್ರಭಾಕರ್ ಪ್ರಸ್ತುತ ಯುರೋಪಿಯನ್ ಕಂಪನಿಯೊಂದರಲ್ಲಿ ಡಾಟಾ ಅನಾಲಿಸ್ಟ್ ಆಗಿ, ಫುಟ್ಬಾಲ್ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ. ತಾಯಿಯ ಆರೈಕೆಯಲ್ಲೇ ಬೆಳೆದ ಅರ್ಜುನ್ ಅತ್ಯಂತ ಸುಸಂಸ್ಕೃತ, ಜವಾಬ್ದಾರಿಯುತ ಮತ್ತು ಎಲ್ಲರನ್ನ ಗೌರವಿಸುವ ಗುಣ ಹೊಂದಿದ್ದಾರೆ. ಅಂಜು ಅವರ ಇಡೀ ಕುಟುಂಬಕ್ಕೆ ಅರ್ಜುನ್ ಎಂದರೆ ಅಪಾರ ಪ್ರೀತಿ. ಅರ್ಜುನ್ ಚಿಕ್ಕವರಿದ್ದಾಗ ಅವರ ಅಜ್ಜಿಯು ತೀರ್ಕೊಂಡ್ರು. ಆ ಸಮಯದಲ್ಲಿ ಮಗನಿಗೆ ಆಸರೆಯಾಗಲು ಅಂಜು ಅವರು ತಮ್ಮ ನಟನಾ ವೃತ್ತಿ ಜೀವನವನ್ನೇ ತ್ಯಜಿಸಿ ಕೇರಳದಲ್ಲಿ ಮಗನ PUC ಮುಗಿಯುವವರೆಗೂ ಅವರ ಜೊತೆಯಲ್ಲೇ ಇದ್ರು. ಮಗ ದೊಡ್ಡವನಾದ ಮೇಲೆ
ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳಿದ್ರು. ಹಾಗಾಗಿಯೇ ತಾಯಿಗೆ ತಮ್ಮ ಮಕ್ಕಳ ಮೇಲಿನ ಕಾಳಜಿ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಅಂಜು. ಮಗನಿಗೆ ತನ್ನ ತಂದೆಯ ಬಗ್ಗೆ ತಿಳಿಯಲು ಹೆಚ್ಚು ದಿನ ಬೇಕಾಗಿರಲಿಲ್ಲ. ಅರ್ಜುನ್ ಬೆಳೆದು ದೊಡ್ಡವನಾಗ್ತಿದ್ದಂತೆ ತಂದೆ ತಾಯಿಯ ನಡುವಿನ ಸಂಬಂಧ ಮತ್ತು ದೂರವಾಗಲು ಇದ್ದ ಕಾರಣಗಳನ್ನ ಅರ್ಥ ಮಾಡಿಕೊಂಡ. ತಂದೆಯ ಪ್ರೀತಿಯಿಂದ ವಂಚಿತರಾಗಿದ್ದರೂ ಅರ್ಜುನ್ ಎಂದಿಗೂ ತಾಯಿಯನ್ನ ತಂದೆಯ ಬಗ್ಗೆ ಪ್ರಶ್ನಿಸಿ ನೋಯಿಸಲಿಲ್ಲ. ಕೆಲವೊಮ್ಮೆ ಅಂಜು ಭಾವುಕರಾಗ್ತಿದ್ರು. ನನ್ನ ನಿರ್ಧಾರದಿಂದಲೇ ನಿನಗೆ ತಂದೆಯ ಪ್ರೀತಿ ಸಿಗ್ಲಿಲ್ಲ ಎಂದು ಕಣ್ಣೀರಿಡ್ತಾ ಇದ್ರು. ಆದ್ರೆ ಅರ್ಜುನ್ ತಾಯಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡ್ತಿದ್ರು. ಅಂಜು 17ನೇ ವಯಸ್ಸಿನಲ್ಲಿ 48 ವರ್ಷದ ಪ್ರಭಾಕರ್ ಅವರನ್ನ ಪ್ರೀತಿಸಿ ವಿವಾಹವಾದ್ರು. ಮದುವೆಯಾದ ನಂತರವಷ್ಟೇ ತಾನು ಪ್ರಭಾಕರ್ ಅವರ 4ನೇ ಪತ್ನಿ ಎಂಬ ಕಟು ಸತ್ಯ ಅವರಿಗೆ ತಿಳಿಯಿತು. ಈ ವಿಷಯ ಅವರ ವೈವಾಹಿಕ ಜೀವನದಲ್ಲಿ ದೊಡ್ಡ ಆಘಾತ ತಂದಿತ್ತು. ಪ್ರಭಾಕರ್ ಅದೆಷ್ಟು ಅನುಮಾನ ಪಿಚಾಚಿ ಅಂದ್ರೆ, ಯಾವುದಾದ್ರೂ ಪ್ರೆಸ್ ಮೀಟ್ ಹೋಗಿ ಬಂದ್ರೆ ಈಕೆಯನ್ನ ಯಾರು ಬಂದಿದ್ರು ಮನೆಗೆ, ಯಾರಿದ್ರು ನಿನ್ ಜೊತೆ ಅಂತ ಹಿಗ್ಗಾಮುಗ್ಗಾ ಹೊಡಿತಾ ಇದ್ರು. ಸತತ 4 ಪತ್ನಿಯರು ತೊರೆದಿದ್ದು, ಇತ್ತ ಕಡೆ ಅನೈತಿಕ ಸಂಬಂಧಗಳು ದೂರಾದ ಕೊರಗು ಅವರನ್ನ ಪ್ರತಿದಿನವೂ ಬಾಧಿಸುತ್ತಲೇ ಇತ್ತು. ಇದೆಲ್ಲದರ ಪರಿಣಾಮ ಹುಟ್ಟುಕೊಂಡಿದ್ದೇ ಸೈಕೋ ವರ್ತನೆ. ಹೀಗೆ ಪ್ರಭಾಕರ್ ಅವರ ಕೈಯಿಂದ ತಪ್ಪಿಸಿಕೊಂಡು ಮತ್ತೆಂದು 2ನೇ ಮದುವೆಯ ಯೋಚನೆಯನ್ನು ಮಾಡದೆ ತನ್ನ ಮಗನ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡ ಆಕೆಯ ದಿಟ್ಟತನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ನಟಿಯ ಸಾಧನೆಗೆ ನಾನಾ ಪ್ರಶಸ್ತಿಗಳು ಲಭಿಸಿವೆ. ಬಣ್ಣದ ಲೋಕ ನಿಜಕ್ಕೂ ಬಣ್ಣವಾಗಿಲ್ಲ. ಅದೊಂದು ಕಾರ್ಮೋಡ, ಭೀಕರ ವಾತಾವರಣವಿದ್ದಂತೆ. ಅರಿಯದೆ ಮುನ್ನಡೆದರೆ ಅದರ ಪರಿಣಾಮವನ್ನ ಅನುಭವಿಸಲೇಬೇಕು ಎನ್ನುವುದಕ್ಕೆ ನಟಿ ಅಂಜು ಅವರ ಬದುಕೆ ನಿದರ್ಶನವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.